ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಲಾಸ್ಟ್ ಚಾಪ್ಟರ್ ದ ವ್ಯಾಲ್ಯೂಯೇಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಅಂಡರ್ GST 26 ಮಾರ್ಕ್ಸ್ ವೇಟೇಜ್ ಇದೆ ಈ ಚಾಪ್ಟರ್ದು. ಸೊ ಇದರಲ್ಲಿ ಏನು ಥಿಯರಿ ನಿಮಗೆ ಬೇಕಾಗುತ್ತೆ ಇಂಪಾರ್ಟೆಂಟು, ಮತ್ತು ಪ್ರಾಬ್ಲಮ್ಸ್ ಮಾಡೋಕ್ಕೆ ಬೇಕಾಗಿರೋ ಇಂಪಾರ್ಟೆಂಟ್ ಎಕ್ಸೆಂಪ್ಷನ್ಸು ಏನೇನು ಇನ್ಕ್ಲೂಡ್ ಆಗುತ್ತೆ ಅದನ್ನೆಲ್ಲ ಬರ್ದೀನಿ. ಸೊ ಅದನ್ನು ನೋಡಿಕೊಂಡು ನಾವು ಪ್ರಾಬ್ಲಮ್ ಮಾಡೋಕ್ಕೆ ಹೋಗೋಣ. ಸೊ ವ್ಯಾಲ್ಯೂಯೇಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಅಂಡರ್ GST. ವ್ಯಾಲ್ಯೂಯೇಷನ್ ಅಂದರೆ ಏನಪ್ಪ? ವಿಚ್ ಈಸ್ ದ ಪ್ರೈಸ್ ಆ್ಯಕ್ಚುಲಿ ಪೇಯ್ಡ್ ಆರ್ ಪೇಯಬಲ್ ಫಾರ್ ಸೆಡ್ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸ್. ಒರಿಜಿನಲ್ ಅಮೌಂಟ್ ಎಷ್ಟು, ಎಲ್ಲ ಚಾರ್ಜಸ್ನ ಇನ್ಕ್ಲೂಡ್ ಮಾಡಿಕೊಂಡು ಅದನ್ನೇ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆರ್ ವ್ಯಾಲ್ಯೂಯೇಷನ್ಸ್ ಅಂತ ಕರಿಬೋದು. ಇವಾಗ ವ್ಯಾಲ್ಯೂ ಅದೇ ಟ್ರಾನ್ಸಾಕ್ಷನ್ ವ್ಯಾಲ್ಯೂಯಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ? ಟ್ಯಾಕ್ಸ್, ಡ್ಯೂಟೀಸ್, ಸೆಸ್, ಫೀಸ್, ಚಾರ್ಜಸ್ ಆಫ್ ಎನಿ ಲಾ, ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ. ಆದರೆ ಅದರ್ ದೆನ್ CGST, IGST, SGST, UTGST ಇದೆಲ್ಲ ಇನ್ಕ್ಲೂಡ್ ಆಗಲ್ಲ. ಮತ್ತು ಇನ್ನೇನು ಇನ್ಕ್ಲೂಡ್ ಆಗುತ್ತೆ? ಅಮೌಂಟ್ ರಿಲೇಟೆಡ್ ಟು ಸಪ್ಲೈಯರ್ ಪೇಡ್ ಬೈ ರಿಸಿಪಿಯೆಂಟ್. ಫಾರ್ ಎನ್ ಎಕ್ಸಾಂಪಲ್, ಇದಕ್ಕೆ ಏನು ಎಕ್ಸಾಂಪಲ್ ಕೊಡ್ಬೋದು ಅಂದರೆ, ಇವಾಗ ಸಪ್ಲೈಯರು ಗೂಡ್ಸ್ನ ಕಳಿಸ್ತಾನೆ, ಅದ್ರ ಕ್ಯಾರಿಯರ್ ದುಡ್ಡು ಸಪ್ಲೈಯರ್ ಕೊಡಬೇಕಿತ್ತು, ಅದ್ರ ಸಪ್ಲೈಯರ್ ಕೊಟ್ಟಿರಲ್ಲ, ಅದನ್ನು ಏನಾರ ರೆಸಿಪಿಯೆಂಟೇ ಕೊಟ್ಟಿದ್ರೆ ಅದನ್ನು ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ. ಇನ್ಸಿಡೆಂಟಲ್ ಎಕ್ಸ್ಪೆನ್ಸಸ್, ಕಮಿಷನ್, ಪ್ಯಾಕಿಂಗ್, ಎನಿ ಅಮೌಂಟ್ ಚಾರ್ಜ್ ಬೈ ಸಪ್ಲೈಯರ್ ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ. ಮತ್ತು ಇಂಟ್ರೆಸ್ಟ್ ಆರ್ ಲೇಟ್ ಫೀ, ಪೆನಲ್ಟಿ, ಡಿಲೇ ಪೇಮೆಂಟ್ ಆದರೆ ಇದು ಇನ್ಕ್ಲೂಡ್ ಆಗುತ್ತೆ. ಮತ್ತು ಸಬ್ಸಿಡಿ ಡೈರೆಕ್ಟ್ಲಿ ಲಿಂಕ್ ಟು ಗೂಡ್ಸ್ ಪ್ರೈಸ್. ಫಾರ್ ಎಕ್ಸಾಂಪಲ್ NGO ಕಡೆಯಿಂದ ಯಾವ್ದಾರ ಸಬ್ಸಿಡಿ ಬಂದಿದ್ದರೆ ಇನ್ಕ್ಲೂಡ್ ಆಗುತ್ತೆ. ಗೌರ್ಮೆಂಟ್ ಕಡೆಯಿಂದ ಬಂದಿರೋ ಸಬ್ಸಿಡಿಗಳು ಎಕ್ಸೆಂಪ್ಟ್ ಆಗಿರುತ್ತೆ. ನೋ ಟ್ಯಾಕ್ಸ್ ಫ್ರೀ ಆಗಿರುತ್ತೆ ಅದು. ಓಕೆ. ಆಮೇಲೆ ಝೀರೋ ರೇಟೆಡ್ ಸಪ್ಲೈಸ್ refers to the items that are taxable under GST but rate of tax is nil. ಇದೆಲ್ಲ ಟ್ಯಾಕ್ಸಬಲ್, ಆದರೆ GST ಇದ್ರ ಮೇಲೆ ಬೀಳಲ್ಲ. ರೇಟ್ ಆಫ್ ಟ್ಯಾಕ್ಸ್ ವಿಲ್ ಬಿ ನಿಲ್. ಅದರಲ್ಲಿ ಎಕ್ಸ್ಪೋರ್ಟ್ಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ನಿಲ್ ಇರುತ್ತೆ. ಮತ್ತು ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಆರ್ ಸರ್ವಿಸ್ ಟು SEZ, ಸ್ಪೆಷಲ್ ಎಕನಾಮಿಕ್ ಝೋನ್, ಇಲ್ಲೂ ಅಷ್ಟೇ ಟ್ಯಾಕ್ಸು ಬೀಳಲ್ಲ. ಇವಾಗ ಎಕ್ಸೆಂಪ್ಟೆಡ್, ಇದು ನಿಮಗೆ ಕ್ವಶನಲ್ಲಿ ಬೇಕಾಗುತ್ತೆ. ಅದ್ರಲ್ಲಿ ನಾನು ಮೇನ್ ಪರ್ಟಿಕ್ಯುಲರ್ ಫುಲ್ ಎಂಟೈರ್ ಎಕ್ಸೆಂಪ್ಷನ್ಸ್ ಬರ್ಕೊಂಡಿಲ್ಲ. ಯಾವ್ದು ಮೇಯ್ನಾಗಿ ಇದುವರೆಗೂ ಕೇಳಿದ್ದಾರೆ ಜಾಸ್ತಿ ಅದನ್ನು ಮಾತ್ರ ತೊಗೊಂಡಿದ್ದೀನಿ. ಓಕೆ. ಇನ್ ಕೇಸ್ ಆಫ್ ಗೂಡ್ಸ್ ಬಂದರೆ ಪ್ರಾಡಕ್ಟ್ಸ್ ನಿಲ್ ರೇಟ್ ಆಫ್ GST, ಝೀರೋ ಟ್ಯಾಕ್ಸ್ ಆಗಿರುತ್ತೆ. ಇಲ್ಲಿ ಎಕ್ಸೆಂಪ್ಟೆಡ್ ಆ್ಯಸ್ ಪರ್ ನೋಟಿಫಿಕೇಶನ್ ಅಂತ ಕೊಟ್ಟಿರ್ತಾರೆ. ಪ್ರಾಡಕ್ಟ್ ಸೋಲ್ಡ್ ಟು ದ SEZ. ಓಕೆ. ಆಮೇಲೆ ಝೀರೋ ರೇಟೆಡ್ ಆಫ್ GST, ಪ್ರಾಡಕ್ಟ್ ಎಕ್ಸ್ಪೋರ್ಟೆಡ್, ಇದೆಲ್ಲ ಎಕ್ಸೆಂಪ್ಷನ್ಸ್ ಇರುತ್ತೆ. ಈ ಕಡೆ ಸರ್ವಿಸ್ ಕಡೆ ಬಂದರೆ vacant land used for horticulture, service relating to supplying of farm labor, fees paid to the state government, house given to residential purpose, ಇವೆಲ್ಲ ಎಕ್ಸೆಂಪ್ಷನ್ ಆಗಿರುತ್ತೆ. ಸೊ ಇದೆಲ್ಲ ಬಂದಾಗ ನೀವು ಡ್ಯಾಶ್ ಆರ್ ನಿಲ್ ಅಂತ ಬರೀಬೇಕಾಗುತ್ತೆ. ಓಕೆ. ಇಲ್ಲೊಂದು ಡಯಾಗ್ರಾಮ್ ಬರೆದಿದ್ದೀನಿ. ಓಕೆ. ಇದರಲ್ಲಿ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ನಿಮಗೆ ಇನ್ವರ್ಡ್ ಮತ್ತು ಔಟ್ವರ್ಡ್ ಸಪ್ಲೈ ಅರ್ಥ ಮಾಡ್ಕೋಬೇಕಲ್ಲ. ಸೊ ಇದು ಫಾರ್ ಎಕ್ಸಾಂಪಲ್ ಫ್ಯಾಕ್ಟ್ರಿ ಏನು ಪ್ರೋಸೆಸ್ ಆಗುತ್ತೆ, ನಿಮ್ದು ಏನಾರ ಒಂದು ತಯಾರಿಸ್ತೀರ. ಫಾರ್ ಎಕ್ಸಾಂಪಲ್ ಇವಾಗ ಪೆನ್ನೇ ತಯಾರಿಸ್ತೀರ ಅಂದರೆ ಅದು ಯಾವ ರೀತಿ ಆಗುತ್ತೆ? ಫಸ್ಟ್ ರಾ ಮೆಟೀರಿಯಲ್, ನಿಮಗೆ ಪೆನ್ ತಯಾರಿಸೋಕ್ಕೆ ರಾ ಮೆಟೀರಿಯಲ್ ಬೇಕು. ನೀವು ರಾ ಮೆಟೀರಿಯಲ್ನ ಏನು ಮಾಡ್ತೀರಾ? ಪರ್ಚೇಸ್ ಮಾಡ್ತೀರಾ. ಸೊ ಪರ್ಚೇಸ್ ಮಾಡಿದಾಗ ಅದು ಫ್ಯಾಕ್ಟ್ರಿ ಒಳಗಡೆ ಬರುತ್ತೆ. ಸೊ ಇನ್ವರ್ಡ್ ಸಪ್ಲೈ. ಓಕೆ. ಪರ್ಚೇಸ್ ಆದಮೇಲೆ ನೀವು ಇಲ್ಲೆಲ್ಲ ಪ್ರೋಸೆಸ್ ಮಾಡ್ತೀರಾ, ಅದನ್ನು ಔಟ್ಪುಟ್ ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡ್ತೀರಾ. ಫಿನಿಶ್ ಗೂಡ್ಸ್ ಕನ್ವರ್ಟ್ ಮಾಡಿದಾಗ ಏನು ಮಾಡ್ತೀರಾ? ಔಟ್ವರ್ಡ್ ಸಪ್ಲೈ, ಫ್ಯಾಕ್ಟ್ರಿಯಿಂದ ಹೊರಗಡೆ ಹೋಗುತ್ತೆ, ಏನು ಸೇಲ್ ಆಗೋಕ್ಕೆ. ಸೊ ಮತ್ತು ಇದು ಇನ್ವರ್ಡ್ ಮತ್ತು ಔಟ್ವರ್ಡ್ ಸಪ್ಲೈ ಕಾನ್ಸೆಪ್ಟು. ನೆಕ್ಸ್ಟು ಫಾರ್ಮ್ಯಾಟ್ ಇದೆ. ಸೊ ನಿಮಗೆ ಮುಂದೆ ಮಾಡೋ ಕ್ವಶನ್ಗೆ ಯಾವ ರೀತಿ ಫಾರ್ಮ್ಯಾಟ್ ಬೇಕು ಅದಿಲ್ಲಿದೆ. ಅಂದರೆ ಏನೇನು ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಆಗುತ್ತೆ. ಓಕೆ. ಇದರಲ್ಲಿ ಎಂಟೈರ್ ಬರ್ದಿದೆ. ಸೊ ಒಂದು ಫೋಟೋ ತೊಗೊಂಬಿಡಿ, ನೀವು ನಿಮಗೆ ಐಡಿಯಾ ಇರುತ್ತೆ. ಸೊ ಅವಾಗ ಯಾವ್ದಾದ್ರು ಬರುತ್ತೆ ಅನ್ನೋದು. ಓಕೆ. ಇವಾಗ ಒಂದೊಂದೇ ಕ್ವಶನ್ಸ್ ನೋಡ್ತಾ ಹೋಗೋಣ. ನಾನು ಒಟ್ಟು 3 ಕ್ವಶನ್ಸ್ ತೊಗೊಂಡಿದ್ದೀನಿ. ನಿಮ್ಗೆ ಕೇಳಿದ್ರೆ ಈ ಚಾಪ್ಟರಿಂದ 3 ವೆರೈಟಿಯಲ್ಲಿ ಕ್ವಶನ್ಸ್ ಕೇಳ್ಬೋದು ಅಷ್ಟೇ. ಅದು ಬಿಟ್ಟರೆ ಯಾವ ವೆರೈಟಿಯಲ್ಲೂ ಕ್ವಶನ್ಸ್ ಬರಲ್ಲ. ಸೊ ಅದೇ ರೀತಿ 3 ಥರದ್ದು ಕ್ವಶನ್ಗಳು ತೊಗೊಂಡಿದ್ದೀನಿ. ಫಸ್ಟ್ ಕ್ವಶನ್ ನೋಡೋಣ. ಕ್ವಶನ್ನು ವಿತ್ ಫಾರ್ಮ್ಯಾಟ್ ರೆಡಿ ಮಾಡ್ಕೊಂಡಿದ್ದೀನಿ, ಬೇಗ ಮುಗಿಲಿ ಅಂತ. ಓಕೆ. ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್ compute the value of taxable services and service tax liability for the assessment year 21-22 if
ರೇಟ್ ಆಫ್ CGST ಆ್ಯಂಡ್ SGST ಆಟ್ 9% ಈಚ್. ಓಕೆ, ಕೊಟ್ಟಿದ್ದಾರೆ. ಈ ಕಡೆ ಕ್ವಶನ್ ಇದೆ, ಕ್ವಶನಲ್ಲಿ ಯಾವುದ್ಯಾವುದು ಅಂತ ಕೊಟ್ಟಿದ್ದಾರೆ. ಆನ್ಸರ್ ಫಾರ್ಮ್ಯಾಟ್ ಬರ್ಕೊಂಡಿದ್ದೀನಿ. ಸೊ ಇಲ್ಲೇ ಓದ್ತಾ ಒಂದೊಂದೇ ಮಾಡ್ಕೊಂಡು ಹೋಗೋಣ. ಸರ್ವಿಸ್ ಪ್ರೊವೈಡೆಡ್ ಬೈ ಫಾರಿನ್ ಡಿಪ್ಲೊಮ್ಯಾಟಿಕ್ ಮಿಷನ್. ಯಾರ ಎಕ್ಸಾಮ್ಷನ್ ಲಿಸ್ಟ್ ಓದಿದ್ರೆ ಫಾರಿನ್ ಡಿಪ್ಲೊಮ್ಯಾಟಿಕ್ ಮಿಷನ್ದು ಎಕ್ಸಾಮ್ಟೆಡ್ ಅಂತ ಇದೆ. ಸೊ ಅಲ್ಲಿ ಕನ್ಫ್ಯೂಸ್ ಆಗಬೇಡಿ, 5,000 ಪರ್ ಮಂತ್ ಅಂತ ಇದೆ. ಸೊ ನೀವು ಅದಕ್ಕೆ ಏನು ಕನ್ಫ್ಯೂಷನ್ಸ್ ಆಗಬೇಡಿ. ಇಲ್ಲಿ ಫಾರಿನ್ ಡಿಪ್ಲೊಮ್ಯಾಟಿಕ್ ಮಿಷನ್ಸ್ ಯಾಕಂದರೆ ಅಮೌಂಟ್ 6 lakh ಇದೆ. ಪರ್ ಮಂತ್ 5,000 ಅಂತ ಹೋದ್ರೂ 60,000 ಅಷ್ಟೇ ಆಗೋದು. ಸೊ 6 lakh ಇದೆ. ಇಟ್ ವಿಲ್ ಬಿ ಟ್ಯಾಕ್ಸಬಲ್. ಓಕೆ, 6 lakh ಇಂಟು 9%, ದಟ್ ಈಸ್ 54,000. ಏರಿಯಲ್ ಅಡ್ವರ್ಟೈಸಿಂಗ್ 5 lakh ಅಂತ ಕೊಟ್ಟಿದ್ದಾರೆ. ಇದನ್ನು ಎಕ್ಸಾಮ್ಷನ್ ಲಿಮಿಟಲ್ಲಿ ಇರಲಿಲ್ಲ. ಸೊ ಇಂಟು 9%, 45,000. ಸರ್ವಿಸ್ ಬೈ ವೇ ಆಫ್ ಪ್ರೈವೇಟ್ ಟ್ಯೂಷನ್ಸ್. ಪ್ರೈವೇಟ್ ಟ್ಯೂಷನ್ ನಿಮ್ಮ ಸ್ವಂತಕ್ಕೆ ಮಾಡ್ಕೊತಾ ಇರೋದು. ಸೊ ಇಲ್ಲೂ ಟ್ಯಾಕ್ಸ್ ಬೀಳುತ್ತೆ. ದಟ್ ಈಸ್ 7,200. ಸ್ಪೀಡ್ ಪೋಸ್ಟ್ ಸರ್ವಿಸ್ 70,000 ಇಂಟು 9%, 6,300. ಹೌಸ್ ಗಿವೆನ್ ಆನ್ ರೆಸಿಡೆನ್ಷಿಯಲ್ ಪರ್ಪಸ್, ಇದು ಎಕ್ಸಾಮ್ಷನ್ ಲಿಮಿಟಲ್ಲಿ ಬರುತ್ತೆ. ಸೊ ದೇರ್ ವಿಲ್ ಬಿ ನೋ GST. ವ್ಯಾಲ್ಯೂ ಆಫ್ ಫ್ರೀ ಸರ್ವಿಸ್ ರೆಂಡರ್ಡ್ ಟು ಫ್ರೆಂಡ್ಸಿಗೆ ನೀವು ಫ್ರೀ ಸರ್ವಿಸ್ ಕೊಟ್ಟರೆ ಅದನ್ನು ಟ್ಯಾಕ್ಸಬಲ್. ಯಾವ್ದು ಎಕ್ಸಾಮ್ಷನ್ ಲಿಮಿಟಲ್ಲಿ ಇತ್ತೋ ಅದನ್ನು ಬಿಟ್ಟು ಮಿಕ್ಕಿದ್ದೆಲ್ಲನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ರಿ. ಸರ್ವಿಸ್ ರೆಂಡರ್ಡ್ ಟು UNO, ದಟ್ ವಿಲ್ ಬಿ 5 lakh ಇಂಟು 9%, 45,000. ಸರ್ಟಿಫಿಕೇಟ್ ಫಾರ್ ಎಕ್ಸ್ಚೇಂಜ್ ಕಂಟ್ರೋಲ್ ಪರ್ಪಸ್ 1 lakh ಇಂಟು 9%, 9,000. ಸೆಕ್ರೆಟರಿಯಲ್ ಆಡಿಟಿಂಗ್ 25,000 ಇಂಟು 9%, 2,250. ಫೀಸ್ ಟು ಆ್ಯಕ್ಟ್ ಆಸ್ ಎ ಲಿಕ್ವಿಡೇಟರ್ ಇಂಟು 3 lakh ಇಂಟು 9%, 27,000. ವೇಕೆಂಟ್ ಲ್ಯಾಂಡ್ ಯೂಸ್ ಫಾರ್ ಹಾರ್ಟಿಕಲ್ಚರ್, ಇದು ಎಕ್ಸಾಮ್ಷನಲ್ಲಿತ್ತು. ಸೊ ವಿಲ್ ಬಿ ಡ್ಯಾಶ್. ಸೇಲ್ ಆಫ್ ಟೈಮ್ ಸ್ಲಾಟ್ ಬೈ ಬ್ರಾಡ್ಕಾಸ್ಟಿಂಗ್ ಆರ್ಗನೈಸೇಷನ್ 2 lakh ಇಂಟು 9%, 18,000. ಸರ್ವಿಸ್ ರೆಂಡರ್ಡ್ ವಿತ್ ಇಂಡಿಯನ್ ಟೆರಿಟೋರಿಯಲ್ ವಾಟರ್ಸ್, ಇದು ಟ್ಯಾಕ್ಸ್ ಆಗುತ್ತೆ ಇಂಟು 9%, 36,000. ಸರ್ವಿಸ್ ರಿಲೇಟಿಂಗ್ ಟು ಸಪ್ಲೈ ಆಫ್ ಫಾರ್ಮ್ ಲೇಬರ್, ಇದು ಎಕ್ಸಾಮ್ಷನಲ್ಲಿತ್ತು. ಸೊ ಇವಾಗ ನೀವು ಟೋಟಲ್ ಮಾಡಿದ್ರೆ ಒಂದು ಫಿಗರ್ ಬರುತ್ತೆ, ಅದನ್ನು ಟೋಟಲ್ ಮಾಡೋಣ. ಎಷ್ಟು ಬಂತು? 2,67,750. ಈ ಕಡೆನೂ ಸೇಮ್ ಇರೋದ್ರಿಂದ ಸೇಮ್ ಅಮೌಂಟ್ 2,67,750. ಸೊ ಇದು ಒಂದು ರೀತಿ ಕೇಳೋ 12 marks ಕ್ವಶನ್ ನಿಮಗೆ. ಇವಾಗ ಇನ್ನೊಂದು ವೆರೈಟಿ ನೋಡೋಣ. ಹಂಗೆ ಸೆಕೆಂಡ್ ಕ್ವಶನ್. A dealer in Mysore agreed to supply 10 computer systems to a dealer in the month of August 24 on the following terms. ಏನೇನಂತ ನೋಡೋಣ ಟರ್ಮ್ಸು. ಈಚ್ CPU ಎಕ್ಸ್ಕ್ಲೂಸಿವ್ ಆಫ್ GST 20,000 ಈಚ್ ಕೊಟ್ಟಿರೋದು. ಪ್ರೈಸ್ ಆಫ್ ಈಚ್ ಡೆಸ್ಕ್ಟಾಪ್ ಇನ್ಕ್ಲೂಸಿವ್ ಆಫ್ GST ಆಲ್ರೆಡಿ ಇನ್ಕ್ಲೂಡ್ ಆಗಿದೆ 7,840. ಪ್ಯಾಕಿಂಗ್ ಫಾರ್ ಟ್ರಾನ್ಸ್ಪೋರ್ಟೇಷನ್ ಕೊಟ್ಟಿದ್ದಾರೆ, ಕಮಿಷನ್ ಕೊಟ್ಟಿದ್ದಾರೆ, ಟ್ರಾನ್ಸ್ಪೋರ್ಟ್ ಚಾರ್ಜ್, ಲೇಟ್ ಫೀ ಚಾರ್ಜ್ ಟು ದ ಬೈಯರ್ ಫಾರ್ ಡಿಲೇಡ್ ಪೇಮೆಂಟ್, ಸಬ್ಸಿಡಿ ರಿಸೀವ್ಡ್ ಬೈ ದ NGO, ಸಬ್ಸಿಡಿ ರಿಸೀವ್ಡ್ ಬೈ ಗವರ್ನಮೆಂಟ್. ಓಕೆ, ಎಸೆನ್ಷಿಯಲ್ ಐಟಮ್ಸ್ ಏನೇನು ಬೇಕು? 10 ಕೀಪ್ಯಾಡ್ಸ್ ಬೇಕಂತೆ, 10 ಮೌಸ್, ಆಪರೇಟಿಂಗ್ ಸಾಫ್ಟ್ವೇರ್, ಸ್ಪೆಷಲ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಸೊ ಫೈಂಡ್ ದ ಟ್ರಾನ್ಸಾಕ್ಷನ್
ವ್ಯಾಲ್ಯೂ ಆನ್ GST ಪೇಯಬಲ್ ಫಾರ್ ದ ಮಂತ್ ಆಫ್ August 24. ಇನ್ನೊಂದು 12 ಮಾರ್ಕ್ಸ್ ಕ್ವಶನ್ ಇದು ನೋಡೋಣ. ಓಕೆ, ಫಸ್ಟು ಫಾರ್ಮ್ಯಾಟ್ ಯಾವ ಥರ ಬರ್ಕೊಂಡಿದ್ದೀನಿ. ನಮಗೆ ಬೇಕಾಗಿರೋದು ಫಸ್ಟು ಕಂಪ್ಯೂಟರ್ದು ಪ್ರೈಸ್, ಅದು ಎಕ್ಸ್ಕ್ಲೂಸಿವ್ ಆಫ್ GST ಬೇಕು. ಆಮೇಲೆ ಅದಕ್ಕೆ ಏನೇನು ಅಡಿಷ್ನಲ್ ಕೊಟ್ಟಿದ್ದಾರೆ ಅದನ್ನು ಸೆಕೆಂಡ್ ಇದು ಕಾಲಮಲ್ಲಿ ಬರ್ಕೊಂಡಿದ್ದೀನಿ. ಓಕೆನಾ, ಇವಾಗ ಒಂದೊಂದು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗೋಣ. ಪ್ರೈಸ್ ಆಫ್ 10 CPU, 1 CPU 20,000 ಇಂಟು 10 CPU ತೊಗೊತಾ ಇದ್ದೀವಿ. ಸೊ 2 ಲಕ್ಷ ಸೀದಾ ಔಟರ್ ಕಾಲಮಿಗೆ ಬರೀರಿ. ಪ್ರೈಸ್ ಆಫ್ 10 ಡೆಸ್ಕ್ಟಾಪ್ 7,840 ಅಂತ ಕೊಟ್ಟಿದ್ದಾರೆ. 1 ಡೆಸ್ಕ್ಟಾಪ್ಗೆ 7,840 ಅಂದರೆ 10ಕ್ಕೆ ಎಷ್ಟಾಗುತ್ತೆ? 78,400. ಆದರೆ ಇದು ಇನ್ಕ್ಲೂಸಿವ್ ಆಫ್ GST. ಸೊ ನಾವು GST ಅಮೌಂಟು ಎಷ್ಟು ಅಂತ ಕಂಡುಹಿಡಿಯಬೇಕು. ಇನ್ನರ್ ಕಾಲಮಲ್ಲಿ ಇನ್ಕ್ಲೂಸಿವ್ ಆಫ್ GST ಅಮೌಂಟ್ ಬರ್ಕೊಂಡ್ರಿ ಇಂಟು 12 ಡಿವೈಡೆಡ್ ಬೈ 112. ಸೊ 12 ನಾರ್ಮಲ್ GST ರೇಟ್ ಎಷ್ಟು ಕೊಟ್ಟಿರೋದು ಡಿವೈಡೆಡ್ ಬೈ 100 ಪ್ಲಸ್ ಏನು GST ರೇಟ್ ಹಾಕಿದ್ರು ಆ GST ರೇಟ್ ಮಾಡಿದ್ರೆ ನಿಮಗೆ ಎಷ್ಟು GST ಹಾಕಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಇಟ್ ವಿಲ್ ಬಿ 8,400. ಇದನ್ನು ಮೈನಸ್ ಮಾಡಿ ಔಟರ್ ಕಾಲಮ್ಗೆ ಒರಿಜಿನಲ್ ಅಮೌಂಟ್ ಬರೀರಿ 70,000. ಮತ್ತು ಸಬ್ಸಿಡಿ ರಿಸೀವ್ಡ್ ಫ್ರಮ್ NGO ಕೊಟ್ಟಿದ್ದಾರೆ 25,000. ಇದು ಫುಲ್ಲಿ GST ಬೀಳುತ್ತೆ. ಇದಕ್ಕೆ ನಾನು NGOಗೆ ಆಗಿದ್ದರೆ ಬೀಳುತ್ತೆ ಅಂತ ಹೇಳಿದ್ದೆ. ಸಬ್ಸಿಡಿ ರಿಸೀವ್ಡ್ ಬೈ ಗೌರ್ನಮೆಂಟ್ ಟ್ಯಾಕ್ಸ್ ಫ್ರೀ, ಇದರಲ್ಲಿ ಏನೂ ಬರಲ್ಲ. ಓಕೆ, ಇವಾಗ ನಿಮಗೆ ಪ್ರೈಸ್ ಆಫ್ ಕಂಪ್ಯೂಟರ್ ಎಕ್ಸ್ಕ್ಲೂಸಿವ್ ಆಫ್ GST ಇವಾಗ ಟೋಟಲ್ ಮಾಡೋಣ. 2,70,000, 25,000, ಇಟ್ ವಿಲ್ ಬಿ 2,95,000. ಇವಾಗ ಒಂದೊಂದು ಈ ಅಮೌಂಟ್ಗಳನ್ನ ಬರ್ಕೊಂಡು ಹೋಗೋಣ. ಪ್ಯಾಕಿಂಗ್ ಚಾರ್ಜಸ್ ಎಷ್ಟು ಹೇಳಿದ್ದಾರೆ? 2,000 ಹೇಳಿದ್ದಾರೆ. ಮತ್ತು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಕೊಟ್ಟಿದ್ದಾರೆ 4,000. ಕಮಿಷನ್ 4,000 ಹೇಳಿದ್ದಾರೆ. ಲೇಟ್ ಫೀ 182 ಡೇಸ್ ಆದಮೇಲೆ ಪೇ ಮಾಡಿರೋದ್ರಿಂದ ಇದನ್ನು 2,000. ಓಕೆನಾ, ಮತ್ತು ಲೇಟ್ ಫೀ ಆಯಿತು. ಕೀಬೋರ್ಡ್ ಕೊಟ್ಟಿದ್ದಾರೆ. ಎಸೆನ್ಷಿಯಲ್ ಐಟಮ್ಸು, ಇಲ್ಲಿ ಎಸೆನ್ಷಿಯಲ್ ಐಟಮ್ಸ್ ಅಂದಾಗ ನಿಮ್ಗೆ ಅರ್ಥ ಆಯಿತು. ಡೆಸ್ಕ್ಟಾಪ್ ಜೊತೆ ಕೀಬೋರ್ಡ್ ಬೇಕೇ ಬೇಕು, ಮೌಸು ಬೇಕೇ ಬೇಕು. ಸೊ ಇಟ್ ಈಸ್ ಎ ಕಾಂಪೋಸಿಟ್ ಸಪ್ಲೈ. ಕಾಂಪೋಸಿಟ್ ಸಪ್ಲೈ ಏನು ಅಂತ ಸೆಕೆಂಡ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮಗೆ. ಓಕೆ, ಇವಾಗ ಅದ್ರದ್ದು ಅಮೌಂಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗೋಣ. 400 ಇಂಟು 10 ಇಟ್ ಈಸ್ 4,000. ಇದು 5,000. ಆಪ್ರೇಟಿಂಗ್ ಸಿಸ್ಟಮ್ದು ಆಪ್ರೇಟಿಂಗ್ ಸಾಫ್ಟ್ವೇರ್ ಎಂಟೈರ್ ಅಮೌಂಟು 20,000 ಅಂತೆ ಫುಲ್ಲು ಕ್ವಶನಲ್ಲಿ ಇರೋದು. ಸ್ಪೆಷಲ್ ಡಿಸ್ಕೌಂಟ್ ಇಟ್ ಈಸ್ ಆ್ಯಡೆಡ್ ಬಿಕಾಸ್ ಇಟ್ ಈಸ್ ನಾಟ್ ಗಿವನ್ ಅಂಡರ್ ನಾರ್ಮಲ್ ಟ್ರೇಡ್ ಪ್ರಾಕ್ಟೀಸ್. ನಾರ್ಮಲ್ ಟ್ರೇಡ್ ಪ್ರಾಕ್ಟೀಸಲ್ಲಿ ಇಲ್ಲ, ನಾರ್ಮಲ್ ಟ್ರೇಡ್ ಪ್ರಾಕ್ಟೀಸಲ್ಲಿ ಇದ್ದಿದ್ರೆ ಮೈನಸ್ ಆಗೋದು. ಸೊ ಅದು ಇನ್ಕ್ಲೂಡ್ ಆಗುತ್ತೆ ಇಲ್ಲಿ. ಸೊ ಇವಾಗ ಇದನ್ನು ನೀವು ಇನ್ನರ್ ಕಾಲಮಲ್ಲಾರ ಬರ್ಕೋಬೋದು, ಇಲ್ಲಾಂದರೆ ಡೈರೆಕ್ಟ್ ಈ ಥರ ಔಟರ್ ಕಾಲಮ್ಗಾರ ಬರೀಬೋದು. ಡೈರೆಕ್ಟ್ ಬರೆದ್ರೆ ಎಂಟೈರ್ ಇಲ್ಲೇ ಟೋಟಲ್ ಮಾಡಿ ಇಲ್ಲಿ ಅಮೌಂಟ್ ಬರೀತೀರಾ, ಇಲ್ಲ ಇನ್ನರ್ ಕಾಲಮಿಗೆ ಬರೆದು ಟೋಟಲ್ ಅಮೌಂಟ್ನು ಆಚೆ ಬರಿಬೋದು ನೀವು. ನೋ ವರೀಸ್. $45,000 ಬರುತ್ತೆ ಈ ಅಮೌಂಟು, ಪ್ಲಸ್ 2,95,000 ಮಾಡಿದ್ರೆ ನಿಮ್ಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಬಂದ್ಬಿಟ್ಟು 3,40,000 ಬರುತ್ತೆ. ಓಕೆನಾ, ಇವಾಗ GST ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ 3,40,000 ಇಂಟು 9%, 3,40,000 ಇಂಟು 9%. ಇದು ಫಸ್ಟೇ ಬರ್ಕೊಂಡಿರೋದ್ರೆ ಇಂಟು 9% ಮಾಡಿದ್ರೆ 30,600. ಸೊ ಇದು ಅಮೌಂಟ್ ಸೇಮ್ ಇರುತ್ತೆ 30,600. ಟೋಟಲ್ ಮಾಡಿದ್ರೆ ಎರಡೂ ನಿಮಗೆ GST ಎಷ್ಟು ಪೇ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ದಟ್ ಈಸ್ 61,200. ಓಕೆ, ಇಲ್ಲಿಗೆ ನಿಮ್ಮದು ಸೆಕೆಂಡ್ ಕ್ವಶನ್ನು ಆಯಿತು. ಇನ್ನೊಂದು ವೆರೈಟಿ ಯಾವ ಥರ ಬರುತ್ತೆ ಮೂರನೇದು ಅದನ್ನು ನೋಡೋಣ. ಇವಾಗ ಮೂರನೇ ಕ್ವಶನ್ ನೋಡೋಣ. ಮಿಸ್ಟರ್ ಪೌಲ್, ಆ ರಿಜಿಸ್ಟರ್ಡ್ ಡೀಲರ್ ಇನ್ ಮಹಾರಾಷ್ಟ್ರ ಸಬ್ಮಿಟ್ಸ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಫಾರ್ ದ ಮಂತ್ ಆಫ್ December 24. ಕ್ವಶನ್ ಫಾರ್ಮ್ಯಾಟ್ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ವರ್ಡ್ ಮತ್ತು ಔಟ್ವರ್ಡ್ ಅಂದರೆ ಏನು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಇದು ಬೇಕಾಗುತ್ತೆ ಇಲ್ಲಿ ನೋಡಿರಿ. ಔಟ್ವರ್ಡ್
ಇನ್ವರ್ಟ್. ಔಟ್ಪುಟ್ ಟ್ಯಾಕ್ಸ್ ಪೇಯಬಲ್, ಇನ್ಪುಟ್ ಟ್ಯಾಕ್ಸ್ ಪೇಯಬಲ್. ಇನ್ಪುಟ್ ಅಂದರೆ ಪರ್ಚೇಸ್ ಮಾಡೋ ಟೈಮಲ್ಲಿ ಇನ್ಪುಟ್ ಅಂತ ಅಂದಿದ್ದೆ, ಸೇಲ್ಸ್ನ ಔಟ್ವರ್ಡ್ ಅಂತ ಹೇಳಿದ್ದೆ. ಓಕೆ, ಫಸ್ಟು ಸೇಲ್ಸ್ ಡೀಟೇಲ್ಸ್ ಬರ್ಕೊಂಡಿದ್ದೀನಿ. ಇವಾಗ ಒಂದೊಂದೇ ಈ ಕಡೆ ಸೇಲ್ಸ್ದು ಡೀಟೇಲ್ಸ್ ಹೊತ್ತಾ ಮಾಡ್ತಾ ಹೋಗೋಣ, ಬೇಗ ಆಗುತ್ತೆ. ಫಾರ್ಮ್ಯಾಟು CGST, SGST, IGST, ಟೋಟಲ್ ಕಾಲಮ್. ಓಕೆ, ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್ ಪೇಯಬಲ್ ಅಂತ ಹೇಳಿದ್ದಾರೆ. ಓಕೆ, ಇವಾಗ ಫಸ್ಟ್ ಓದೋಣ. ಸೇಲ್ ಆಫ್ ಎ ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ಇಂಟರ್ ಸ್ಟೇಟ್ ಪರ್ಚೇಸ್ ಆ್ಯಂಡ್ ಇಂಪೋರ್ಟೆಡ್ ರಾ ಮೆಟೀರಿಯಲ್ ಟು ಎ ಪರ್ಸನ್ ಬಿಹಾರ್ ಹೂ ಆಪ್ಟೆಡ್ ಫಾರ್ ಕಾಂಪೋಸಿಷನ್ ಸ್ಕೀಮ್. ಮೇಲ್ಗಡೆ ಇಲ್ಲಿ ಪರ್ಚೇಸ್ ಡೀಟೇಲ್ಸಲ್ಲಿ ಏನು ಮಾಡಿದ್ದೇವೆ, ರಾ ಮೆಟೀರಿಯಲ್ಗಳನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡಿದ್ದೀವಿ ನಾವು. ಅದರಲ್ಲಿ ಒಂದು ವಸ್ತು ಇಂಟರ್ ಸ್ಟೇಟ್ ಪರ್ಚೇಸ್ ಮಾಡಿದ್ದೀವಿ ನಾವು. ಪರ್ಚೇಸ್ಡ್ ಫ್ರಮ್ ಬ್ಯಾಂಗ್ಳೂರ್ ಆಗಿರ್ಬೋದು, ಅದು ಇಂಟರ್ ಸ್ಟೇಟ್ ಆಯಿತು. ಮತ್ತು ಇಂಪೋರ್ಟ್ ಆಫ್ ರಾ ಮೆಟೀರಿಯಲ್, ಇಂಪೋರ್ಟು ಮಾಡಿದ್ದೀವಿ ನಾವು. ಯಾವುದು, USA ಇಂದ. ಲೋಕಲ್ ರಾ ಮೆಟೀರಿಯಲ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಲೋಕಲ್ ಅಂತ ಅಂದರೆ ಅದೇ ಸ್ಟೇಟಿಂದ ಅಂತ. ಇದು ಇಂಟರ್ ಸ್ಟೇಟ್ ಆಯಿತು, ಬೆಂಗಳೂರಿಂದ ಮಹಾರಾಷ್ಟ್ರದಲ್ಲಿರೋದವನು. ಮತ್ತು ಇಂಪೋರ್ಟ್ ಅವ್ರು ಹೇಳೋದು ಅದನ್ನು ನಾವು ಸೇಲ್ ಮಾಡಿದ್ದೀವಂತೆ. ಸೊ ಟೋಟಲ್ ಅಮೌಂಟ್ ಎಷ್ಟು, 10 lakh ಅಂತ ಹೇಳಿದ್ದಾರೆ. GST ರೇಟು 5% ಕೊಟ್ಟಿದ್ದಾರೆ. ಸೊ ಕ್ಯಾಲ್ಕುಲೇಟ್ ಮಾಡೋಣ. ಇಂಟರ್ ಸ್ಟೇಟ್ ಸೇಲ್ ಆಫ್ ಗೂಡ್ಸ್ ಪರ್ಚೇಸ್ ಫ್ರಮ್ ಇಂಟರ್ ಸ್ಟೇಟ್ ಪರ್ಚೇಸ್ ಆ್ಯಂಡ್ ಇಂಪೋರ್ಟ್ ಆಫ್ ರಾ ಮೆಟೀರಿಯಲ್ ಟು ಎ ಪರ್ಸನ್ ಬಿಹಾರ್. ಬಿಹಾರಲ್ಲಿರೋನ್ಗೆ ಸೇಲ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಇಂಟರ್ ಸ್ಟೇಟ್ ಮತ್ತು ಟ್ರಾನ್ಸಾಕ್ಷನ್ ನಡೀತಾ ಇರೋದ್ರಿಂದ ಯಾವ್ದು ಬರುತ್ತೆ, IGST ಬರುತ್ತೆ. ಸೊ 10 lakh ಇಂಟು 5%, ಇಟ್ ವಿಲ್ ಬಿ 50,000. ಟೋಟಲ್ ಕಾಲಮಲ್ಲಿ ಸೇಮ್ 50,000. ನೆಕ್ಸ್ಟು ಸೆಕೆಂಡ್ ಒಂದು ಏನು ಬರ್ದೀನಿ, ಗೂಡ್ಸ್ ಸೋಲ್ಡ್ ಟು ಅನ್ರಿಜಿಸ್ಟರ್ಡ್ ಡೀಲರ್. ಅನ್ರಿಜಿಸ್ಟರ್ಡ್ ಡೀಲರ್, ಓಕೆನಾ. ಇಲ್ಲಿ ಡೀಲರ್ ಆಫ್ ಪುಣೆ ಅಂತ ಬರ್ದೀನಿ. ಪುಣೆ ಇವನಿರೋದು ಮಹಾರಾಷ್ಟ್ರ. ಸೊ ಇಟ್ಸ್ ಆಲ್ಸೋ ಇನ್ಕ್ಲೂಡ್ ಇನ್ ಮಹಾರಾಷ್ಟ್ರ. ಸೊ ಇದನ್ನು ಅಲ್ಲಿ ಲೋಕಲ್ ಅಂತ ತೊಗೊತೀವಿ. CGST ಆ್ಯಂಡ್ SGST ಕ್ಯಾಲ್ಕುಲೇಷನ್ ಆಗುತ್ತೆ. ಇವಾಗ ನೋಡೋಣ ಎಷ್ಟು, 12% ಅಂತ ಹೇಳಿದ್ರೆ 75 lakh ಇಂಟು 12%, ದಟ್ ಈಸ್ ಫುಲ್ ಆದರೆ 9 lakh ಬರುತ್ತೆ IGST. ಅವ್ರು ಫುಲ್ ಪರ್ಸೆಂಟ್ ಕೊಟ್ಟಿರೋದು. ನಿಮಗೆ CGST ಮತ್ತು SGST ಬೇಕು, ಸೊ ಡಿವೈಡೆಡ್ ಬೈ 2 ಮಾಡಿರಿ, ಇಲ್ಲ 1/2 ಆರ ಮಾಡಿರಿ, ನಿಮಗೆ ಬರುತ್ತೆ ಅಮೌಂಟು. ದಟ್ ಈಸ್ 4,50,000. 4,50,000 ಟೋಟಲ್ ಕಾಲಮಲ್ಲಿ 9 lakh. ಇಲ್ಲಾಂದರೆ ನೀವಿನ್ನ ಏನು ಮಾಡ್ಬೋದು ಅಂದರೆ, ಅವ್ರು ಏನು ರೇಟ್ ಆಫ್ ಟ್ಯಾಕ್ಸ್ ಕೊಟ್ಟಿರ್ತಾರೆ ಅದನ್ನೇ ಡಿವೈಡ್ ಮಾಡಿಬಿಡಿ, ಇಲ್ಲಾಂದರೆ ಬೆಸ್ಟು, ಕನ್ಫ್ಯೂಸ್ ಆಗ್ತೀನಿ ಅಂದರೆ. ನೋಡೋಣ. ಸೇಲ್ ಆಫ್ ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ರಾ ಮೆಟೀರಿಯಲ್ ಝೆಡ್ ನಾಗ್ಪುರ್. ನಾಗ್ಪುರ್ ಅಂತ ಇದೆ. ಸೇಲ್ ಆಫ್ ಗೂಡ್ಸ್ ಪರ್ಚೇಸ್ ಫ್ರಮ್ ಎ ರಾ ಮೆಟೀರಿಯಲ್ ಝೆಡ್ ಟು ಎ ರಿಜಿಸ್ಟರ್ಡ್ ಡೀಲರ್ ಇನ್ ನಾಗ್ಪುರ್ ಮಹಾರಾಷ್ಟ್ರ. ಅದು ಮಹಾರಾಷ್ಟ್ರದಲ್ಲೇ ಇರೋದವನು. ಸೊ ನಾಗ್ಪುರಲ್ಲಿ ಮಾಡ್ತಾ ಇರೋದ್ರಿಂದ CGST ಮತ್ತು SGST ಬರುತ್ತೆ. ಸೊ ಕ್ಯಾಲ್ಕುಲೇಷನ್ ವಿಲ್ ಬಿ 15 lakh ಇಂಟು 18% ಕೊಟ್ಟಿದ್ದಾರೆ, ಡಿವೈಡ್ ಬೈ 2 ಮಾಡಿರಿ, ಅಮೌಂಟ್ ಬರುತ್ತೆ. ದಟ್ ಈಸ್ 1,35,000. 1,35,000 ಟೋಟಲ್ ಕಾಲಮಲ್ಲಿ 2,70,000. ಫೋರ್ತ್ ಒಂದು ನೋಡೋಣ. ಸೇಲ್ ಆಫ್ ಗೂಡ್ಸ್ ಟು ಎ ಯೂನಿಯನ್ ಟೆರಿಟರಿ. ಫಸ್ಟ್ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ, ಯೂನಿಯನ್ ಟೆರಿಟರಿ ವಿತಿನ್ ದ ಬೌಂಡ್ರೀಸ್ ಆದರೆ ಸೇಮ್ ಸೀಟ್ ಏನು ಯೂನಿಯನ್ ಟೆರಿಟರಿ ಟ್ಯಾಕ್ಸ್ ಬೀಳುತ್ತೆ. ಔಟ್ಸೈಡ್ ದ ಬೌಂಡ್ರಿ ಹೋದರೆ ಇಂಟರ್ ಸ್ಟೇಟ್ ಬೀಳುತ್ತೆ ಅಂತ ಹೇಳಿದ್ದೆ. ಇಲ್ಲಿ ಯೂನಿಯನ್ ಟೆರಿಟರಿ ಮಧ್ಯೆ ನಡೀತಾರೆ. ಸೇಲ್ ಆಫ್ ಗೂಡ್ಸ್ ಟು ಯೂನಿಯನ್ ಟೆರಿಟರಿ, ಮಹಾರಾಷ್ಟ್ರದಿಂದ ಪಾಂಡಿಚೇರಿಗೆ ಮಾಡ್ತಾರೆ ಅದರಿಂದ. ಸೊ IGST ಬೀಳುತ್ತೆ. ಇಲ್ಲಿ ಎಷ್ಟು ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ, 14 lakh ಇಂಟು 18%, ಇಟ್ ಇಸ್ 2,52,000. ನೆಕ್ಸ್ಟ್ ಒಂದು ನೋಡೋಣ. ಸೇಲ್ ಆಫ್ ಗೂಡ್ಸ್ ಪರ್ಚೇಸ್ಡ್ ಫ್ರಮ್ SEZ. SEZ ಸ್ಪೆಷಲ್ ಎಕನಾಮಿಕ್ ಝೋನ್. ಸೊ ದೇರ್ ವಿಲ್ ಬಿ ನೋ ಟ್ಯಾಕ್ಸ್, ಇಟ್ ವಿಲ್ ಬಿ ಡ್ಯಾಶ್. ಇವಾಗ ಇದನ್ನು ಒಂದೊಂದೇ ಟೋಟಲ್ ಮಾಡೋಣ. ಟೋಟಲ್ ಮಾಡಿದ್ರೆ ಅಮೌಂಟ್ ಎಷ್ಟು ಬರುತ್ತೆ ಅದನ್ನು ಔಟ್ಪುಟ್ ಟ್ಯಾಕ್ಸ್ ಪೇಯಬಲಲ್ಲಿ ಬರ್ಕೊಳ್ಳೋಣ. 4,50,000 ಪ್ಲಸ್ 1,35,000, 5,80,000
5,000. ಇಲ್ಲೂ ಸೇಮ್ ಬರುತ್ತೆ. ಇಲ್ಲಿ 3,02,000 ಬರುತ್ತೆ. ಇಲ್ಲಿ ಟೋಟಲ್ 14,72,000 ಬರುತ್ತೆ. ಓಕೆ, ನೆಕ್ಸ್ಟ್ ಇವಾಗ ಔಟ್ಪುಟ್ ಟ್ಯಾಕ್ಸ್ ಪೇಯಬಲ್ ಬಂತು. ಸೊ ಇವಾಗ ಪರ್ಚೇಸ್ ಮಾಡಿದ್ದು ಅದಕ್ಕೆ ಏನೇನು GST ಬೀಳುತ್ತೋ ಇಲ್ಲೋ ಚೆಕ್ ಮಾಡ್ಕೊಳ್ಳೋಣ. ರಾ ಮೆಟೀರಿಯಲ್ ಪರ್ಚೇಸ್ಡ್ ಫ್ರಮ್ ಬ್ಯಾಂಗ್ಳೂರ್, ಇದೇನು ನಾರ್ಮಲ್ ಇದೆ. ಸೊ ಇಲ್ಲಿ ಏನು ಬೀಳುತ್ತೆ, ಇಂಟರ್ ಸ್ಟೇಟ್ ಆಗಿದೆ, IGST ಬೀಳುತ್ತೆ. ದಟ್ ಈಸ್ 5 lakh ಇಂಟು 5%, 25,000. ಔಟರ್ ಕಾಲಮಲ್ಲಿ 25,000. 5% ಅಂತ ಕೊಟ್ಟಿದ್ದಾರೆ, ಅವರೇ ಮೆನ್ಷನ್ ಮಾಡಿರ್ತಾರೆ. ನೆಕ್ಸ್ಟು ಲೋಕಲ್ ರಾ ಮೆಟೀರಿಯಲ್ 8 lakh ಕೊಟ್ಟಿದ್ದಾರೆ. ಓಕೆ, ಅದು ಮಹಾರಾಷ್ಟ್ರ ಒಳಗಡೆ ಪರ್ಚೇಸ್ ಆಗಿರೋದ್ರಿಂದ CGST ಮತ್ತು SGST ಬೀಳುತ್ತೆ. ಇವಾಗ 8 lakh ಎಂಟು ಎಷ್ಟು ಪರ್ಸೆಂಟ್, 12% ಕೊಟ್ಟಿದ್ದಾರೆ. ಡಿವೈಡೆಡ್ ಬೈ 2 ಮಾಡಿರಿ, 48,000 ಈಚ್ ಬರುತ್ತೆ. ಓಕೆ, ಟೋಟಲಲ್ಲಿ 96,000. ಮೂರನೇದು ರಾ ಮೆಟೀರಿಯಲ್ ಪರ್ಚೇಸ್ಡ್ ಫ್ರಮ್ USA, ಇಂಪೋರ್ಟ್. ಓಕೆ, ಇಂಪೋರ್ಟ್ ಆದಾಗ ಹೇಳಿದ್ದೆ IGST ಮಾತ್ರ ಬೀಳುತ್ತೆ ಅಂತ. ನೀವು ಮುಂಚೆ ವೀಡಿಯೋಗಳನ್ನ ನೋಡಿಕೊಂಡು ಈ ವಿಡಿಯೋಗೆ ಬಂದರೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ. IGST ಬೀಳುತ್ತೆ. ಸೊ 10 lakh ಇಂಟು 18%, ಇಟ್ ವಿಲ್ ಬಿ 1,80,000. ಟೋಟಲ್ ಕಾಲಮಲ್ಲಿ ಸೇಮ್ ಸಿಮಿಲರ್ ಅಮೌಂಟ್ 1,80,000. ಲೋಕಲ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ Z ಕಾಂಪೋಸಿಷನ್ ಸ್ಕೀಮ್, ಕಾಂಪೋಸಿಷನ್ ಡೀಲರಿಂದ ಪರ್ಚೇಸ್ ಆಗಿದೆ ಕಾಂಪೋಸಿಷನ್ ಸ್ಕೀಮಲ್ಲಿ. ಸೊ ಇಟ್ ಕೆನಾಟ್ ಬಿ ಚಾರ್ಜ್ ದ GST. ಸೊ ಇದು ಬ್ಲ್ಯಾಂಕ್ ಬರುತ್ತೆ. ಲಾಸ್ಟ್ ಮಂತ್ ರಾ ಮೆಟೀರಿಯಲ್ ಪರ್ಚೇಸ್ ಫ್ರಮ್ SEZ, ಸ್ಪೆಷಲ್ ಎಕನಾಮಿಕ್ ಝೋನಿಂದ ಸೇಲ್ಸ್ ಆಗಿರಲಿ ಪರ್ಚೇಸಸ್ ಆಗಿರಲಿ ಅದು ಕೂಡ ಬರಲ್ಲ. ಇವಾಗ ಇದನ್ನು ಟೋಟಲ್ ಮಾಡೋಣ. ಇಲ್ಲಿ 48,000, 2 lakh, 5,000, 3,01,000. ಇವಾಗ A ಮೈನಸ್ B, ಇದಕ್ಕೆ B ಅಂತ ನೇಮ್ ಕೊಟ್ಟಿದ್ದೀನಿ, A ಅಂತ ಕೊಟ್ಟಿದ್ದೀನಿ. ಸೊ A ಮೈನಸ್ B ಮಾಡಿದ್ರೆ ನಿಮಗೆ ಬ್ಯಾಲೆನ್ಸ್ ಎಷ್ಟು ಅಮೌಂಟ್ನ ಪೇ ಮಾಡಬೇಕು GST ಅಂತ ಗೊತ್ತಾಗುತ್ತೆ. ಸೊ ಮೈನಸ್ ಮಾಡ್ತಾ ಹೋದ್ರೆ 5,37,000 ಬರುತ್ತೆ. ಇಲ್ಲಿ 5,37,000 ಎರಡು ಸೇಮ್ ಇರುತ್ತೆ. ಇಲ್ಲಿ 97,000. ಟೋಟಲ್ ಆಗಿ ನೀವು 11,71,000 ಪೇ ಮಾಡಬೇಕಾಗುತ್ತೆ. ಓಕೆ, ಇದು ನಿಮಗೆ 12 ಮಾರ್ಕ್ಸಲ್ಲಿ 3 ಥರ ವೆರೈಟಿ ಕ್ವಶನ್ಸ್ ಬರ್ಬೋದು. ಕೇಳಿದ್ರೆ ಪೇಪರಲ್ಲಿ ನಿಮಗೆ ಒಂದು ಥಿಯರಿ ಕ್ವಶನ್ ಇರುತ್ತೆ, ಮತ್ತು 2 ಈ ಚಾಪ್ಟರಿಂದ ಕ್ವಶನ್ಸ್ ಇರುತ್ತೆ. ಆ 2 ಕ್ವಶನಲ್ಲಿ 3 ವೆರೈಟಿ ಕೇಳ್ಬೋದು. ಆ 3 ವೆರೈಟಿನೂ ನಾನು ಇಲ್ಲಿ ನಿಮಗೆ ಮಾಡಿಸಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಆದಷ್ಟು ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ.